ಕೆಲಸ ಮಾಡೋಕ್ಕೆ ಶೈಯೇ ಇಲ್ಲ ನಮಗೆಲ್ಲ ನಮ್ಮ ಯಜಮಾನ್ರು ಫ್ಲೈಯಿಂಗ್ ಆಫೀಸರ್ ನಾರಾಯಣ. ಡಿಸಿಪ್ಲೈನ್ ಹೆಂಗ್ಸ್ ಇವರು. ನಮ್ಮ ಟೈಮು ವೇಸ್ಟ್ ಮಾಡಲ್ಲ, ಅವ್ರ ಟೈಮು ವೇಸ್ಟ್ ಮಾಡಲ್ಲ. ಅದೇ ಹೇಳ್ತಾರೆ ಹೆಂಗಿದ್ದೀರಿ, ಚೆನ್ನಾಗಿದ್ರೆ ಹೇಳಿಬಿಡಿ. ಯಾಕೆ ರೀ ನಂಗೆ ಓಂ ಸಗನಾವದು. ಇದು ಯಾವಾಗ ತೆಗೆದಿದ್ದು ಫೋಟೋ? 62 ಚೈನೀಸ್ ವಾರ್. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮೆಲ್ಲರಿಗೂ ವಿಶೇಷ ವ್ಯಕ್ತಿಯೊಬ್ಬರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಅವರ ವ್ಯಕ್ತಿತ್ವವನ್ನು ಮಾತಿನಲ್ಲಿ ವರ್ಣಿಸಕ್ಕೆ ಸಾಧ್ಯವಿಲ್ಲ. ಒಂದು ಶ್ಲೋಕದ ಮುಖಾಂತರ ನಿಮ್ಗೆ ಹೇಳ್ತೀನಿ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ, ಯಜ್ಞಾದ್ ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವ. ಅನ್ನದಿಂದ ನಾವೆಲ್ಲರೂ ಹುಟ್ಟುತ್ತೀವಿ, ಅಂದ್ರೆ ಅನ್ನದಿಂದ ಪ್ರಾಣಿಗಳೆಲ್ಲರೂ ಹುಟ್ಟುತ್ತಾರೆ. ಅದೇ ಅನ್ನವು ಬೆಳಿಬೇಕಂದರೆ ಮಳೆ ಬರಬೇಕು, ಮಳೆ ಬರಬೇಕು ಅಂದರೆ ಯಜ್ಞ ಯಾಗಾದಿಗಳು ನಡೆಯಲೇಬೇಕು. ಈ ಕಲಿಯುಗದಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಯಜ್ಞ ಯಾಗಾದಿಗಳು ನಡೆದಿಲ್ಲ ಅಂದ್ರೂ ನಾವು ಒಳ್ಳೆಯ ಕರ್ಮಗಳು ಮಾಡಿದಾಗ ಅದೇ ಯಜ್ಞವಾಗುತ್ತೆ. ಅಂತಹ ಇವರ ಒಂದು ಸತ್ಕರ್ಮಗಳು ಯಜ್ಞವಾಗಿದೆ ಅಂತಾನೆ ನಾವು ಹೇಳ್ಬೋದು. ವಯಸ್ಸಿನಲ್ಲಿ ಹಿರಿಯರು ಹಾಗೆ ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಬನ್ನಿ ನಾವು ಇವತ್ತು ಸರೋಜಾ ಮಾಮಿ ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರೋಜಾ ಮಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ನೀವು ದೇವಸ್ಥಾನಗಳಲ್ಲಿ ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರಾ? ಯಾವ ರೀತಿಯಾದ ಸೇವೆಗಳಿರ್ಬೋದು? ಇಲ್ಲಿ ಬಂದಾಗ ಮೇಲೆ ಇಲ್ಲಿ ವಾರ್ಷಿಕ ಗಣಪತಿ ದೇವಸ್ಥಾನ ಫಸ್ಟ್ ಬಂದಿತ್ತು. ಆಮೇಲೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಫಸ್ಟ್ ಜಾಯಿನ್ ಮಾಡಿ ಅವ್ರ ಜೊತೆಲೇ ಅವರು ಆಯಿತು. ಆಮೇಲೆ ಇದೆಲ್ಲ ಶುರು ಆಯಿತು. ಆಮೇಲೆ ರಂಗೋಲಿ ಹಾಕಿ ಶುರು ಮಾಡಿ ಅದೇ ಹಾಗೆ ಮಾಡ್ತಾ ಅದೇ ಅಭ್ಯಾಸ ಆಗಿಬಿಡ್ತು. ಅಂದ್ರೆ ದೇವಸ್ಥಾನದಲ್ಲಿ ನೀವು ರಂಗೋಲಿ ಹಾಕ್ತೀರಾ? ಹಾಕ್ತೀನಿ. ಯಾವಾಗ ಹಾಕ್ತೀರಾ? ಫಸ್ಟ್ ಎಲ್ಲ ಡೈಲಿ ಆಗ್ತಾ ಇದ್ವಿ. ಆಮೇಲೆ ಸ್ವಲ್ಪ 4 days ಒನ್ಸ್ ನೈಟು ಫೆಸ್ಟಿವಲ್ ಚೆನ್ನಾಗಿ ಮಾಡ್ತೀವಿ. ಅದು ಚೋಟ ಮೋಟ ಮಾಡ್ತೀವಿ. ಫೆಸ್ಟಿವಲ್ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಹೋಗಿ ನೀವೇ ಸಾರಿಸಿ ಎಲ್ಲ ನೀವೇ ಮಾಡ್ತೀವಿ. ಒರೆಸಿ ಉಡಿಸಿ ಎಲ್ಲ ಮಾಡಿ ಆಮೇಲೆ ರಂಗೋಲಿ ಆಗಿಬಿಟ್ಟು ಅದಾಯ್ದಿಲ್ಲ. ಆಮೇಲೆ ದುರ್ಗಾ ದೇವಸ್ಥಾನ ಬಂದಿದ್ದು, ದುರ್ಗಾ ಪರಮೇಶ್ವರಿ ಫಸ್ಟ್ ಬಂದು. ಆಮೇಲೆ ನಾವೆಲ್ಲರೂ ಇನ್ನು ಬೇರೆ ಪಾರ್ಟಿಗಳೆಲ್ಲ ಇದ್ದಾರೆ. ಎಲ್ಲರೂ ದುರ್ಗಾ ದೇವಸ್ಥಾನದಲ್ಲಿ ಅವರು ಏನೂ ಇಲ್ಲ, ತುಂಬ ಜನ ಬರ್ತಾ ಇದ್ದಾರೆ. ಅವ್ರ ಜೊತೆ ಫಸ್ಟ್ ರಾಮಣ್ಣ ಅಂದರೆ ಗುರುಗಳು ಇದ್ರು. ಗೋಪುರ ಕೂಡ ಕಲಶ ಕೂಡ ಆಗಲ್ಲ, ಕಲಶ ಅದು ಆವಾಗಲೇ 87 ಯಾವಾಗ ದೇವಿ ಇಷ್ಟೇ ಗುಡಿ ಇದ್ದು ಆವಾಗಿಂದ ನಾವೆಲ್ಲ ಹೋಗ್ತಾ ಇದ್ವಿ. ಆವಾಗಿಂದ ಲಲ್ಲ ಸುಸರ ಕಂಟಿನ್ಯೂಸ್ ಹೋಗ್ತಾ ಇರ್ತೀವಿ ಎಲ್ಲರೂ. ಇವಾಗೂ ಹೋಗ್ತೀರಾ? ಇವತ್ತು ಹೋಗಿದ್ದೀನಿ. ಕಾಲು ನೋವು ಕೋಡಿ ಅರ್ಚನೆ ಮಾಡ್ತಾ ಇದ್ದೀವಿ ಎವ್ರಿ ಇಯರ್ಸ್. ದುರ್ಗಾ ಪರಮೇಶ್ವರಿ ಮನೆಗೆ ಬರ್ತಾಳೆ, ಪ್ರತಿ ವರ್ಷ ಬರ್ತಾಳೆ ಮನೆಗೆ ಬರ್ತಾರೆ. ಅಕ್ಕಪಕ್ಕ ಎಲ್ಲರೂ ಸೇರಿಸಿ ಪೂಜೆ ಮಾಡ್ತಾ ಇದ್ದೀವಿ. ಸಹಸ್ರ ಕೋಡಿ ಮಾಡ್ತೀವಿ. 3 times ಡೈಲಿ ಹೋಗಿ ಸಹಸ್ರನಾಮ ಅರ್ಚನೆ ಮಾಡಿ ಎಲ್ಲರೂ ಸೇರಿಸಿ ಮಾಡ್ತಾರೆ. ಹಂಗೆ ತುಂಬ ವರ್ಷ 34 years ಕಂಪ್ಲೀಟ್ ಇರಬೇಕು. ಟ್ಯೂಸ್ಡೇ ಫ್ರೈಡೇ ರಾಘೋಗಾಲ ಇದೆಯಲ್ಲೋ ಅಲ್ಲ ಹೋಗಿ ಬರ್ತಾ ಇದ್ದೀವಿ. ಅಲ್ಲೇ ಹೋಗಿ ಎಲ್ಲ ಸುಸರಭ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿಸಿ ಮಾಡ್ತಾ ಇದ್ದೀವಿ. ಏಜ್ ಎಷ್ಟಿರ್ಬೋದು? 83 ಆಯಿತು. 83 ಆಯಿತು. ವೀಕ್ಷಕರೇ, 83 ವರ್ಷದಲ್ಲೂ ಸಹ ಇವರು ಇನ್ನೂ ದೇವಸ್ಥಾನಕ್ಕೆ ಅವರು ಬೆಳಗಿನ ಜಾವ ಹೋಗಿ ರಂಗೋಲಿ ಹಾಕೋದಿರ್ಬೋದು, ಹಾಗೆ ಅವರು ಅವ್ರ ಕೈಯಲ್ಲಿ ಆಗದಂಥ ಸೇವೆಯನ್ನು ಅವರು ಇನ್ನೂ 1987 ಇಂದ ಇಲ್ಲಿವರೆಗೂ ಅವರು ಕೈಲಾದ ಸೇವೆಯನ್ನು ದೇವಸ್ಥಾನಕ್ಕೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಅವರು ಲಲಿತ ಸಹಸ್ರನಾಮದ ಪಠಣೆಯನ್ನು ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರು ಇವಾಗ ಕೋಟಿ ಅರ್ಚನೆ ಕೂಡ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಏಜಲ್ಲಿ ಇಷ್ಟೊಂದು
ಆಕ್ಟಿವ್ ಆಗಿ ಇರೋದನ್ನ ನಾನು ತುಂಬಾ ರೇರ್ ಆಗಿ ನಾವು ಕಾಣ್ಬೋದಾಗಿದೆ. ಎಲ್ಲರಿಗೂ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಇನ್ನು ಅವ್ರ ಕುಟುಂಬ ಹೇಗಿತ್ತು, ಅವರ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರಂತ ಹೇಳಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಫಸ್ಟ್ ಜಾಯಿಂಟ್ ಫ್ಯಾಮಿಲಿನೇ ಇದ್ದಿದ್ದು ಫಸ್ಟ್. ಆಮೇಲೆ ನಮ್ಮ ಏರ್ಫೋರ್ಸ್ ಟೆಸ್ಟ್ ಹೋಗಬೇಕಲ್ವಾ, ಆವಾಗ ಹೋಗಿ ಎಲ್ಲ ಇಯರು ಅವ್ರ ಮನೆಗೆ ಹೋಗಿ 2 months ರಜಾ ಸಿಗುತ್ತೆ. ಅವ್ರ ಜೊತೆಲಿ ಇಟ್ಟುಬಿಟ್ಟು ಆಮೇಲೆ ಎಲ್ಲಿ ಹೋಗುವೆ ಅಲ್ಲಿ ಹೋಗ್ತಾ ಇರ್ತೀವಿ. ಎಲ್ಲರೂ ಅವ್ರ ಬ್ರದರ್ಸೇ, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ, ನಮಗೂ ಇಲ್ಲ ಅಲ್ಲ. ಅವ್ರ ಅಣ್ಣ ಅತ್ತಿಗೆ ಎಲ್ಲ ಇದ್ದಾರೆ, ಅವ್ರ ಜೊತೆಲಿ ಇಟ್ಟುಬಿಟ್ಟು ಎಲ್ಲ ಅವರೆಲ್ಲ ಭಾಳ ಒಳ್ಳೆಯವರು ಎಲ್ಲ ಹಂಗೆ ಹೋಗಿಟ್ಟು. ನೀವು ನಿಮ್ಮ ಮನೇಲಿ ಕೆಲ್ಸದವ್ರನ್ನ ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಎಲ್ಲ ಒಂದು ಪಾತ್ರೆ ತೊಳೆದಿರ್ಬೋದು, ಬಟ್ಟೆ ಎಲ್ಲ ಒಟ್ಟಿಗೆ ಎಲ್ಲ ನೀವೇ ಮಾಡ್ಕೊಂತೀರಾ? ನನ್ನ ಬಟ್ಟೆ ನನಗೆ ಹೇಗೆ ಬುದ್ಧಿ ಆವಾಗ ನಾನೇ ಸ್ಟಿಚ್ ಮಾಡ್ತೀವಿ. ಓಕೆ. ಮುಂಚೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಮಾಡಿಕೊಡ್ತಾ ಇದ್ದೀವಿ, ನನ್ನದು ನಾವು ಮಾಡ್ತಾ ಇದೀವಿ. ಅಡುಗೆ ಮಾಡ್ತೀವಿ, ಅಂಗಡಿ ಜೊತೆ ಎಲ್ಲ ಚೆಸ್ ಮಾಡ್ತೀವಿ, ಚೆಸ್ ಮಾಡ್ತೀವಿ. ಚೆಸ್ ಆಡ್ತೀರಾ? ಓಕೆ. ಅದೇ ಮಕ್ಕಳ ಜೊತೆಲೆ ಮಕ್ಕಳ ಮತ್ತೆ ಕ್ಯಾರಮ್ ಬೋರ್ಡ್ ಮಾಡ್ತಾರೆ. ಇಂಡೋರ್ ಗೇಮ್ ಎಲ್ಲ ಮಕ್ಕಳ ಜೊತೆಲೆ ಮೊಮ್ಮಕ್ಕಳು ಇದ್ದಾರಲ್ವ ಅವ್ರ ಜೊತೆ ಆಡ್ತೀವಿ, ಚೆಸ್ ಆಡ್ತಾರೆ. ವೀಕ್ಷಕರೇ, ನೀವು ನೋಡಿರ್ಬೋದು, ಇವರಿಗೆ 83 ವರ್ಷ ಆಗಿದ್ರು ಸಹ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಕೆಲಸ ಸಹ ಅವರೇ ಮಾಡ್ಕೊತಾರೆ. ಹಾಗೆ ಅಡುಗೆಯಿಂದ ಇರ್ಬೋದು, ಪಾತ್ರೆ ತೊಳೆಯೋದಿಂದ ಇರ್ಬೋದು, ಬಟ್ಟೆ ಒಗೆಯೋದಿಂದ ಇರ್ಬೋದು. ಅಷ್ಟೇ ಅಲ್ಲ, ಅವರ ಒಂದು ಸೀರೆಗೆ ಅವರೇ ಬ್ಲೌಸ್ ಅನ್ನು ಹೊಲ್ಕೊಂತಾರೆ. ಇಷ್ಟು ಆಕ್ಟಿವ್ ಆಗಿರುವುದರನ್ನು ನಾವು ನೋಡೋದು ಒಂದು ಎಲ್ಲರಿಗೂ ಒಂದು ಸ್ಫೂರ್ತಿ ಅಂತಾನೆ ನಾವು ಹೇಳ್ಬೋದು. ಮನೆಯೂ ಸಹ ಕನ್ನಡಿ ಇಟ್ಟಿದ್ದಾರೆ. ಎಲ್ಲ ಪೂರ್ತಿಯಾಗಿ ಮನೆಯನ್ನು ಸಹ ನಾವು ಆಮೇಲೆ ನೋಡೋಣ. ನಮ್ಮ ಮಕ್ಕಳಿಗೆ 12th +2 ಹೋಗಿದ್ವಿ, ನಾನೇ ಸ್ಟಿಚ್ ಎಲ್ಲ ಮಾಡಿಕೊಂಡು ಪ್ಯಾಂಟ್ ಶರ್ಟ್ ಎಲ್ಲ ಮಾಡಿಕೊಡ್ತೀವಿ. ನನಗೆ ಕ್ಲೀನಾಗಿ ಇರೋದು ತುಂಬಾ ಇಷ್ಟ, ಶೋಂಬೇರೆ ಇರೋದು ಇಷ್ಟವೇ ಇಲ್ಲ. ಎಷ್ಟು ಮಾಡೋಕ್ಕಾಗೋದು ಅಷ್ಟು ಮಾಡ್ತೀವಿ. ಇವರು 1 ನಿಮಿಷ ಸಹ ವೇಸ್ಟ್ ಮಾಡಲ್ಲ ವೀಕ್ಷಕರೇ, ಅಷ್ಟು ಆಕ್ಟಿವ್ ಆಗಿರ್ತಾರೆ. ಹಾಗಾದ್ರೆ ಸಮಯವನ್ನು ನಮ್ಮ ವೀಕ್ಷಕರಿಗೆ ನೋಡೋರ್ಗೆ ಸಮಯವನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ನೀವೊಂದು ಮೆಸೇಜ್ ಕೊಡಿ ಮಾಮಿ ಅವರೇ. ಫಸ್ಟ್ ಎಲ್ಲ ನಾವು ಇಲ್ಲಿ ಇವರೆಲ್ಲ ಡ್ಯೂಟಿಗೆ ಹೋಗ್ತಾರೆ, ಎಲ್ಲರ ಅಕ್ಕಪಕ್ಕ ನಮ್ಮ ಬಗ್ಗೆ ಕೀ ಎಲ್ಲ ಇಲ್ಲಿ ಇಷ್ಟು ಇರದೆ. ಇವಾಗ ಪಾಲ್ ಡಿಸ್ಟ್ರಿಬ್ಯೂಷನ್ ಮನೆಗೆ ಬರುತ್ತೆ, ಮುಂಚೆ ಎಲ್ಲ ಕೊಡ್ತಾರೆ. ಹಾಗೆ ಮುಂದೆ ಬರಬೇಕು, ಎಲ್ಲ ಹಾಲು ತಗೊಂಡಿದ್ದೀವಿ, ಲೆಟರ್ಸ್ ತಗೊಳ್ತೀವಿ, ಇವೆಲ್ಲ ಡ್ಯೂಟಿಗೆ ಹೋಗ್ತಾರೆ. ಇವರೆಲ್ಲ ಅಕ್ಕಪಕ್ಕ ಎಲ್ಲ ಹೋಗಿದ್ದಾರೆ. ಆಮೇಲೆ ಎಲ್ಲರ ಜೊತೆ ಎಲ್ಲರೂ ನೇಬರ್ಸ್ ಎಲ್ಲರೂ ಒಳ್ಳೆಯವರೇ, ಹಂಗೆ ಮಾಡ್ತಾ ಇದ್ದೀವಿ. ಇದು ಸಮಯ ವೇಸ್ಟ್ ಮಾಡಲಿಲ್ಲ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮಗೆ ಗಾರ್ಡನ್ ಅನುಭವ, ಅದು ಗಾರ್ಡನಿಂಗ್ ಎಲ್ಲ ಇಂಪಾರ್ಟೆಂಟ್. ಅದೇ ಕಷ್ಟ ನೋಡಿ ಇರೋದಿಲ್ಲ, ನಿಮಗೆ ಬೇಕಾ ಅಂತ ಹೇಳ್ತಾ ಇದ್ದೀವಿ. ಇಷ್ಟ ಆಗೋದೋ ಇಲ್ಲವೋ ಏನು ಬೇಕಾ, ನನಗೆ ನಮ್ಮ ನೇಚರ್ ಹಂಗೆ ಬೇಕಂದ್ರೆ ಹಂಗೆ நமக்கு ஹெல்த் ಎಷ್ಟು ಮಾಡೋಕ್ಕಾಗೋದು ಅಷ್ಟು ಮಾಡ್ತಾ ಇದ್ದೀವಿ. நீங்கள் டைமை வேஸ்ட் பண்ணக்கூடாதுன்னு வேற அவளுக்கு எப்படி சொல்கிறேன்னு, நீங்கள் டைமை வேஸ்ட் பண்ணாதீங்கோ, ஏதான ஒரு உருப்படி அவர் வேலை பண்ணுற மாதிரி இருந்தாக்கா நம்மளுக்கு ஒரு திருப்தி, வேற அவளுக்கு ஒரு ಮಾರಲ್ಲ ಇರ್ತದೆ. ಎಲ್ಲರೂ ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ, ಅದು ನಿಂಗೆ ಕಾಲಹರಣ ಮಾಡ್ತಾರಲ್ವಾ. ಹಾಗಾಗಿ ಆ ಟೈಮ್ ಅನ್ನು ನಾವು ಹೇಗೆ ಟೈಮ್ ನಲ್ಲ ಮಾತ್ರ ಯೂಸ್ ಹೆಂಗ್ ಮಾಡೋದು ಅದ್ರದ್ದು ಹೇಳಿ ಸ್ವಲ್ಪ. ಪ್ರಯೋಜನ ಅದೇ ಎಲ್ಲ ಟೈಮಲ್ಲಿ ಹೇಳ್ತಾರೆ. ಟೈಮ್ ಇದೆ, ಎಷ್ಟು ಟೈಮ್ ಇದೆ ಯೂಸ್ ಮಾಡಿ ಪರವಾಗಿಲ್ಲ. ಮುಂಚೆ ಎಲ್ಲ ಸಾಯಂಕಾಲ ದೀಪ ಹಚ್ಚುವಾಗ ಚಿಕ್ಕ ಮಕ್ಳಿಗೆ ನಮ್ಮ ನಾರಾಯಣಮ್ಮ ಅಚ್ಚು ಹನುಮ ಆನಂದ ಹನುಮ ಗೋವಿಂದ ಹನುಮ ಅದು ಅಭ್ಯಾಸ ಆಗಿಬಿಡುತ್ತೆ ಚಿಕ್ಕ ವಯಸ್ಸಿಂದ. ಇಪ್ಪ ಟೈಮೇ ಇರೋದಿಲ್ಲ. ಟೈಮ್ ಸಿಕ್ಕುವಾಗ ಮೊಬೈಲೇ ಬೇಕು, ಮೊಬೈಲ್ ಅಂದರೆ ಏನೂ ಆಗೋದಿಲ್ಲ. அதே தர எல்லா அது அபிவாதியே சொல்கிறா இல்லையா, அது இப்போ மொபைல்லே இது அபிவாதி. ಅಭಿವಾದ ಮೊಬೈಲ್ ಹಿಂಗೆ ಮಾಡ್ಕೊಂಡು ಹೇಳ್ತೀವಲ್ಲ, ಇವಾಗ ಮೊಬೈಲೇ ಇಟ್ಕೋಬೇಕು. ಅದೇ ಹೇಳ್ತಾರೆ ಹೆಂಗಿದ್ದೀರಿ, ಚೆನ್ನಾಗಿದ್ರೆ ಅದು ಹೇಳಿಬಿಡಿ,
ಯಾಕೆ ರೀ ಹಂಗೆ ಇದೆ ನಮಗೂ ಬೇಜಾರಾಗಿದೆ ನಮಗೂ ಬೇಜಾರಾಗಿದೆ. ಓಕೆ ಓಕೆ ಪರವಾಗಿಲ್ಲ, ಫಸ್ಟ್ ನೀವ್ ಹೆಂಗಿದ್ರೆ ಅಂತ ಹೇಳಬೇಕು, Okay. ನನ್ನದೇ ಹೇಳಬಾರ್ದು ಯಾವಾಗಲೂ ಅಲ್ವಾ. okay. ಸ್ವಲ್ಪ ಕರೆಕ್ಟ್. ಯೋಗಕ್ಕೆ ಹೋಗಿದ್ದೀರಿ ಓಕೆ, ಕೆಲಸ ಮಾಡೋದು ಒಂಥರ ಯೋಗ ಅಲ್ವಾ. ಅನೇಕ ಥರ, ಒಂಥರ ಅಲ್ಲ ಅನೇಕ ಥರ ಯೋಗ ನಮ್ಮ ಕೆಲಸದಲ್ಲಿ ಸಿಕ್ಕಿದೆ. ಅದೇ ಮನಸ್ಸು ಅಂಡರ್ಸ್ಟ್ಯಾಂಡ್ ಮಾಡಿದ ಮೇಲೆ ಅದೇ ದೊಡ್ಡ ಟಾನಿಕ್ ಅಲ್ವಾ. ಹೌದು. ಅವರು ಆ ಸಮಯವನ್ನು ಇರೋವರೆಗೂ 4 ಜನಕ್ಕೆ ಉಪಯೋಗವಾಗುವಂತೆ ನಾವು ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ದೇ ಹೇಳ್ಕೋಬಾರ್ದು, ಇನ್ನೊಬ್ರದ್ದು ಕೇಳಬೇಕು. ಫಸ್ಟ್ ನಿಮ್ಮದು ಕೇಳಬೇಕು, ನನ್ನದೇ ಹೇಳಬೇಕು. ನಿನ್ನ ನಿಜ ನಾನು ಚೆನ್ನಾಗಿ ನಾನು ಚೆನ್ನಾಗಿ ನನ್ನದು ಹೆಂಗೆ ಹೇಳಿದ್ರೆ ನಿನ್ನದು ಹೆಂಗೆ. ನೀವು ಹೇಳ್ತಿರುವ ನಮ್ಮ ಮಕ್ಕಳೆಲ್ಲ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದೀರಾ, ಹೆಂಗೆ ನಿಮ್ಮ ಹೆಲ್ತ್ ಹೆಂಗಿದೆ ಹಂಗೆ. ನನ್ನ ಹೆಲ್ದೇ ಹೇಳಿದ್ಮೇಲೆ ಅದು ಪ್ರಯೋಜನ ಇಲ್ಲ ಅಲ್ವಾ. ಡಿವೈಡ್ ಮಾಡಿದ ಮೇಲೆ ನಮಗೆ ಮನಸ್ಸು ಚೆನ್ನಾಗಿಬಿಡ್ತಾರೆ, ಇಲ್ಲ ಹೆವಿ ಇರುತ್ತೆ ಅಲ್ವಾ. ಹೌದು. ನೀವು ಬೆಳಗ್ಗಿಂದ ಸಂಜೆವರೆಗೂ ನಿಮ್ ಚಟುವಟಿಕೆಗಳು ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನೇನ್ ಮಾಡ್ತೀರಾ? ಬೆಳಗ್ಗೆ ಎದ್ದ ಬಗ್ಗೆ ಡೋರೆಲ್ಲ ಓಪನ್ ಮಾಡಿ ಫಸ್ಟ್ ಮುಂದಿಗಡೆ ಎಲ್ಲ ನೀರು ಹಾಕಿ ಬಂದುಬಿಟ್ಟು ಆಮೇಲೆ ಇದೆಲ್ಲ ಎಲ್ಲರ ಮನೇಲಿ ಇದೆಲ್ಲ ತೈರಿಗಿನ ಸ್ವಲ್ಪ ಮಜ್ಜಿಗೆ ಕೈನಲ್ಲಿ ಹಿಂಗೆ ಅದು ಎಕ್ಸೈಸ್ ತಾನೆ. ಬೆಂಡೆ ಅದೆಲ್ಲ ತೆಗಿತೀರಾ? ಹಾಂ, ಮಜ್ಜಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ಇರುವಾಗ ಮಜ್ಜಿಗೆ ಬೇಕೇ ಬೇಕು. ಅದು ಒಂದು ಥರ ಇದಾಗಿದೆ ಅಲ್ವಾ, ಎಕ್ಸಸೈಸ್ ಕರೀತಾರೆ. ಅದು ಮೇಲೆ ಸ್ನಾನ ಮಾಡಿ ಕುಕ್ಕರ್ಲ ಇಟ್ಟುಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಆಗಿ ಆಮೇಲೆ ಆಸ್ ಯೂಶುವಲ್ ಕೆಲಸ ಎಲ್ಲ ಇದೆ ಮಾಡ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೋಗ್ತಾರೆ ಎಲ್ಲರೂ. ಆಮೇಲೆ ನೀವೇನ್ ಪ್ರತಿದಿನ ನಿಮ್ಗೆ ಏನ್ ಟೈಮ್ ಸ್ಪೆಂಡ್ ಮಾಡ್ಕೊಂತೀರಾ? ಯಾವ ರೀತಿ ಟೈಮ್ ಸ್ಪೆಂಡ್? ಅದೇ ಕರೆಕ್ಟ್ ಇದೆ. ಅಡುಗೆ ಎಲ್ಲ ಅಂದಮೇಲೆ ನಮ್ಮ ಯಜಮಾನರು ಬಿಸಿ ಡೈಲಿ ಫ್ರೆಶ್ ಫ್ರಿಡ್ಜ್ ಇಟ್ಕೊಳ್ಳೋದಿಲ್ಲ. ಓಕೆ. ಫ್ರಿಡ್ಜ್ ಇಲ್ಲ, ಮಕ್ಕಳೆಲ್ಲ ಇರುವಾಗ ಅವರೆಲ್ಲ ಟ್ರಾನ್ಸ್ಫರ್ ಹೋಗ್ಮೇಲೆ ಅದು ಬೇಕೇ ಬೇಕು. ಹಾಲು ಇದೆಲ್ಲ ಇವರು ಫ್ರೆಶ್ ಆಮೇಲೆ ಅವಾಗೇ ಫ್ರಿಡ್ಜಲ್ಲಿ ತಿನ್ನೋದಿಲ್ಲ, ಫ್ರೆಶ್ ಮಾಡ್ತಾರೆ ಅದು ತಿಂತಾರೆ. ಅವಾಗ ಮಾಡ್ಕೊಳ್ಳೋದು ಮಗ ಫ್ರೆಶ್ ಎರ್ಲಿ ಲಂಚ್ ಮಾಡ್ತಾರೆ. ಡ್ಯೂಟಿ ಹೋಗಲ್ಲ ಆ ಥರ ಬೇರೆ PT ಪೀರಿಯಡ್ ಎಲ್ಲ ಇರ್ದಿಲ್ವಾ. ಆಮೇಲೆ ಆ ಟೈಪ್ ರಿಟೈರ್ಡ್ ಆದಮೇಲೆ ಹಿಂಗೆ ಹಾಕಿ ಫ್ರೆಶ್ ಆವಾಗ ಫ್ರೆಶ್ ತಿಂತಾರೆ. ನಿಮ್ಮ ಹಾಬೀಸ್ ಏನು? ಹಾಬೀಸ್ ನಿಮ್ಮ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಎಲ್ಲ ನಮಗೆ ಗೊತ್ತು. ಎಲ್ಲ ಏನೇನು ಕೆಲಸ ಮಾಡ್ತೀವಿ. ಒಂದೊಂದು ಸಮಯ ಅದು ಕ್ಲೀನ್ ಮಾಡಿದ್ನಿ, ಅದು ಕ್ಲೀನ್ ಮಾಡಿದೆ. ಎಲ್ಲಾಮೇ ಹಾಬಿ. ಭಜನ್ಸ್ ಎಲ್ಲ ತುಂಬಾ ಇಷ್ಟ. ದೇವಸ್ಥಾನ ಹೋಗ್ತೀವಿ, ಅದ್ರ ತುಂಬಾ ಜನ ಭಜನ್ಸ್ ಮಾಡ್ತೀರಾ? ಭಜನ್ ಮಾಡ್ತಾರೆ, ಎಲ್ಲ ಇದ್ದಾರೆ. ತುಂಬಾ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ತರಕೆ ಇದ್ದಾರೆ. ಅವರೇ ಬೆಡ್ಶೀಟು ಕವರ್ಗಳು ಎಲ್ಲ ಅವರೇ ಕ್ಲೀನ್ ಆಗಿ ಒಗೆಯೋದು, ಆಮೇಲೆ ಅದಕ್ಕೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಸಲ ಸ್ಕ್ರೀನ್ ಇಂದಾನು ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನೇನ್ ಬೇಕೋ ಅವ್ರು ಆಗಾಗ ಚೇಂಜ್ ಮಾಡ್ತಾರೆ. ಈ ತರ ಇದ್ರೆ ಚೆನ್ನಾಗಿರುತ್ತೆ, ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಕೆಲಸ ಮಾಡೋಕೆ ಶೈಯೇ ಇಲ್ಲ, ನಮಗೆ ಲಜ್ಜೆ ಇಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕು. ಅಯ್ಯೋ ದುಡ್ಡು ಇಲ್ಲೇ ಅಂದ್ರಲ್ಲೇ ಕೆಲಸ ಇಟ್ಟುಕೊಳ್ಬಾರ್ದ ಅಂದ ಹಂಗೇನು ಇಲ್ಲ. ಕೆಲಸದವಳು ಅವಳು ಮನುಷ್ಯೇ. ಹೌದು. ಅವಳದ್ದೇ ನಮ್ಗೆ ಕಳಿಸ್ಕೊಡ್ದು ಏನು ಗೊತ್ತಾ, ಕೆಲಸದವಳು ಅವಳು ಮನೆಯಲ್ಲೇ ಮಕ್ಕಳು ಯಜಮಾನರು ಅವ್ರ ದುಡ್ಡು ಕಡಿಮೆ, ಅವ್ರು ಮಾಡಿ ಅದೆಲ್ಲ ಇಟ್ಟುಬಿಟ್ಟು ನಮ್ಮ ಮನೆ ಬರ್ತಾರೆ. ಅವ್ರಿಗೆ ದೇವರು ಹೆಲ್ತ್ ಕೊಡ್ತಾರೆ. ಹೌದು. ಅದೇ ಅವ್ರು ಹೇಳ್ತಾ ಇರೋದು, ಕೆಲ್ಸದವರು ಏನ್ ನಮ್ಮ ಮನೆಗೆ ಬಂದು ಕೆಲಸ ಮಾಡ್ತಾರೆ, ಅವರು ಮನೇಲಿ ಎಲ್ಲವನ್ನು ಮಾಡಿ ಅವ್ರ ಮಕ್ಕಳಿಗೆ ಯಜಮಾನ್ರಿಗೆ ಎಲ್ಲ ಮಾಡಿ ಬಂದು ಮತ್ತೆ ನಮ್ಮ ಮನೆಯಲ್ಲೂ ಸಹ ಕೆಲಸ ಮಾಡ್ತಾರೆ. ಅವರಿಂದ ಕೆಲಸಗಳು ಬೇಕು ನಾವು. ಸೊ ನಾವು ಅವರಿಂದ ಕೆಲಸ ಮಾಡ್ಕೊಂಡು ಸುಮ್ನೆ ಕೂತಿದ್ರೆ ನಮ್ಗೆ ಎಲ್ಲ ಆರೋಗ್ಯ ಬರುತ್ತೆ ಅಂತ ನಾವು ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಎಲ್ಲ ಕೆಲಸಗಳು ನಾವೇ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಅವರಿಗೆ ಒಳ್ಳೆ ಫುಡ್ ಇಲ್ಲ, ಒಳ್ಳೆ ಟಾನಿಕ್ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಅವ್ರು ಚೆನ್ನಾಗಿ ಮಾಡಿ ಬೇಗ ಬರ್ತಾರೆ. ನಮ್ಮ ಧೀರೆ ಹಿಂದಿ ಒಂದು ಬಿಡುತ್ತೆ, ಮೆಲ್ಲ
ಅವರು ಹೌದು 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 ಎಷ್ಟೊಂದೋ ಒಬ್ಬೊಬ್ಬರಿಂದ ಕಲಿಸ್ಕೊಳ್ಸಿ ಎಷ್ಟೊಂದೋ ಇರುತ್ತೆ ಹೌದು ಹೌದು ಕರೆಕ್ಟ್ ಅಲ್ವಾ? ಅದೇ ಆ ಕೆಲ್ಸದವರು ಒಂದು ಒಳ್ಳೆ ಮಾತ್ರೆ ನುಂಗಲ್ಲ, ಒಂದು ಒಳ್ಳೆ ಟಾನಿಕ್ ಕುಡಿಯಲ್ಲ, ಆದ್ರೂ ಆರೋಗ್ಯವಾಗಿ ಇರ್ತಾರೆ. ಯಾಕಂದ್ರೆ ಕೆಲಸ ಮಾಡ್ತಾರೆ. ನಾವು ಕೆಲಸ ಮಾಡ್ಕೊಳ್ಳೋರು ಅಷ್ಟು ನೂರಾರು ಮಾತ್ರೆಗಳೆಲ್ಲ ನುಂಗಿ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿದ್ರು ಸಹ ನಮ್ಗೆ ಆರೋಗ್ಯ ಬರಲ್ಲ. ಯಾಕಂದ್ರೆ ಕೆಲಸ ಮಾಡೋದ್ರಿಂದಾನೇ ಆರೋಗ್ಯ ಬರೋದು ಅಂತ ಮಾಮಿಯವ್ರು ನಮ್ಗೆ ತಿಳಿಸ್ಕೊಡ್ತಾ ಇದಾರೆ. ನಮಗೆಲ್ಲ ಇಷ್ಟ ಇರದೆ ತಿನ್ನಕ್ಕಾಗಲ್ಲ, ಹೌದು ಅವ್ರಿಗೆ ತಿನ್ನಕ್ಕಾಗೋದಿಲ್ಲ. ಅಲ್ಲಿ ಅವ್ರಿಗೆ ಊಟ ಒಳ್ಳೆಯದು ಅವರು ಆ ಥರ ಇಲ್ಲ. ಹೌದು ಹೌದು ಮಾಮಿ. ನಮಗೂ ಹಸಿ ಇಲ್ಲ, ಟ್ಯಾಬ್ಲೆಟ್ ತಗೊಂಡು ಹಸಿ ಬರಕ್ಕೆ ತಿಂತೇವೆ ಊಟ ಇದ್ದರೆ ಜೀರ್ಣಕ್ಕೆ. ಅವ್ರಿಗೆ ಜೀರ್ಣ ಆಗದೆ, ನಮಗೆ ಅಜೀರ್ಣ ಆಗುತ್ತೆ. ಯಾಕೆಂದರೆ ಜಾಸ್ತಿ ತಿಂದು ಬಿಡ್ತದೆ.